ಇವತ್ತು ಬ್ರೇಕ್ಫಾಸ್ಟು ಮತ್ತು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಏನು ಪ್ರಿಪೇರ್ ಮಾಡಿದೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ. ಫಸ್ಟು ಕಡಲೆಬೇಳೆ ಹೆಸರುಬೇಳೆ ಹಾಕೊಂಡು ಒಂದು 2 ವಿಜಿಲ್ ಕೂಗಿಸ್ಕೊತಿದ್ದೆ ಪಡವಲಕಾಯಿ ಸಾಗುಗೆ. ಬೆಳಗ್ಗೆ ತಿಂಡಿಗೆ ಕುಚಲಕ್ಕಿ ಗಂಜಿ ಮಾಡ್ಕೊಳ್ಳೋಣ ಮಂಗಳೂರು ಸ್ಟೈಲಲ್ಲಿ ಅಂದ್ಬಿಟ್ಟು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇವಾಗ ಬೆಳಗ್ಗೆ ಕುಕ್ಕರ್ಗೆ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು 5-6 ವಿಜಿಲ್ ಕೂಗಿಸ್ಕೋಬೇಕು. ಇದನ್ನು ಬೆಳಗ್ಗೆ ತಿನ್ನೋದ್ರಿಂದ ದೇಹಕ್ಕೆ ತಂಪು ಕೂಡ. ನೆಕ್ಸ್ಟು ಪಡವಲಕಾಯಿ ಸಾಗು ಮಾಡ್ಕೋತಿದ್ದೆ. ಇದು ಲಂಚ್ ಬಾಕ್ಸಿಗೆ. ಪಡವಲಕಾಯಿ ನಾಟಿದು ಸಿಕ್ಕಿದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಪಡವಲಕಾಯಿ, ಈರುಳ್ಳಿ, ಟೊಮ್ಯಾಟೊ ಇಷ್ಟು ಹಾಕೋತಿದ್ದೆ. ರುಬ್ಬೋದಕ್ಕೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಕಾಯಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಹಾಕೊಂಡು ಮನೇಲಿ ಮಾಡಿಟ್ಟಿರೋ ಧನಿಯಾ ಪುಡಿ, ಈರುಳ್ಳಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೆ. ಇದು ಗಂಜಿ ಕೂಡ ಆಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು. ಈ ರೀತಿ ಬೆಳಗ್ಗೆ ಮಾಡ್ಕೊಂಡು ತಿನ್ನೋದ್ರಿಂದ ತಂಪು ಕೂಡ ಆಗುತ್ತೆ. ನಾನು ಫಸ್ಟು ಏನು ಕೂಗ್ಸಿಟ್ಕೊಂಡಿದ್ದೆ ಹೆಸರುಬೇಳೆ ಕಡಲೆಬೇಳೆ ಅದನ್ನು ಕೂಡ ಹಾಕೋತಾ ಇದ್ದೀನಿ. ತುಂಬ ಸ್ಮ್ಯಾಶ್ ಮಾಡಬಾರ್ದು. ಕಡಲೆಬೇಳೆ ಹೆಸರುಬೇಳೆ ಬಾಯಿಗೆ ಸಿಗೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಬಾಕ್ಸಿಗೆ ಮಜ್ಜಿಗೆ, ಸೌತೆಕಾಯಿ, ಮೊಸರನ್ನ ಹಾಕೋತಿದ್ದೆ. ಸಮ್ಮರ್ ಆಗಿರೋದ್ರಿಂದ ಮಜ್ಜಿಗೆ ಮೊಸರನ್ನ ಅಂತೂ ಸ್ಕಿಪ್ಪೇ ಮಾಡಬೇಡಿ. ಲಂಚ್ ಬಾಕ್ಸಿಗೆ ಕಂಪಲ್ಸರಿ ನೀವು ತೊಗೊಂಡೋಗಿ ಪ್ಯಾಕ್ ಕೂಡ ಮಾಡಿ. ನೆಕ್ಸ್ಟ್ ಗಂಜಿಯನ್ನು ತಿಂಡಿಗಾಗಿತ್ತು.